ಸಮಾಜ ಸೇವಕ, ಪ್ರಜೆಗಳ ಬಂಧು, ಕೊಡುಗೈ ದಾನಿ, ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಕೆ ರಾಜೇಶ್ ಕ್ರಾಂತಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಶ್ರೀ ಸಾಯಿ ಬಾಬಾ ಧ್ಯಾನ ಮಂದಿರ ಸಂಸ್ಥಾಪಕರು, ಆರ್ಜೆ ಹನುಮಂತು ನಾಯಕ್, ಸೈಯದ್ ಹಕೀಲ್, ರಾಜೇಶ್, ಶಿವರಾಮ್, ಅಭಿಮಾನಿಗಳು ಹಾಗೂ ಯುವಕರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ. ವಾರ್ತೆಗೆ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಮಸ್ಕಿಯಲ್ಲಿ ಸರ್ಕಾರ ಭೂ ರಹಿತರಿಗೆ ನೀಡಿದ್ದ ಭೂಮಿ ಕಸಿದುಕೊಂಡ ಅಧಿಕಾರಿಗಳು, ಶರಣಪ್ಪ ಮರಳಿ ಆರೋಪ. ದಲಿತರಿಗೆ ಕಾಂಗ್ರೆಸ್ ಪಕ್ಷ ಸಿಎಂ ಸ್ಥಾನ ನೀಡಿ ಋಣ ತೀರಿಸಲಿ, HK ಬಸವರಾಜ್. ಸೆಪ್ಟೆಂಬರ್ 20ರಂದು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಶಿಕ್ಷಕರ ದಿನಾಚರಣೆ. ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ, ರಾಜಾ ಶ್ರೀನಿವಾಸ್. 5ನೇ ದಿನ ಗಣೇಶ ವಿಸರ್ಜನೆ ಶಾಂತಿಯುತ, ಅದ್ದೂರಿ ಮೆರವಣಿಗೆಯೊಂದಿಗೆ ವಿಸರ್ಜನೆ. ರಾಜೇಶ್ ಹುಟ್ಟುಹಬ್ಬ, ರಿಮ್ಸ್ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾದರಿ ಕಾರ್ಯ, ಸಾಯಿ ಕಿರಣ್ ಆದೋನಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅದ್ದೂರಿಯ ಗಣೇಶೋತ್ಸವ. ಮತ್ತು ಶಕ್ತಿನಗರ ರಸ್ತೆಯಲ್ಲಿ ಅಪಘಾತ, ಓರ್ವ ವ್ಯಕ್ತಿಯ ಸಾವು. ವಾರ್ತೆಗಳ ವಿವರ. ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಒಕ್ಕೂಟದ ರುಸ್ಮಾದಿಂದ ಸೆಪ್ಟೆಂಬರ್ 20ರಂದು ನಗರದ ಪಂಡಿತ್ ಸಿದ್ದರಾಮಯ್ಯ ಜನ್ಮದಿನ ರಾಣಿ ಮಂದಿರದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ರುಸ್ಮಾ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ, ಸಾಧಕರಿಗೆ ಸನ್ಮಾನ ಹಾಗೂ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಹೇಳಿದರು. ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ರುಸ್ಮಾದಿಂದ ಸೆಪ್ಟೆಂಬರ್ 20ರಂದು ನಗರದ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ರುಸ್ಮಾ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಒಕ್ಕೂಟ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 150ಕ್ಕೂ ಹೆಚ್ಚು ಖಾಸಗಿ ಅನುದಾನಿತ ಶಾಲೆಗಳು ಇವೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಸೇರಿದಂತೆ ಅರ್ಹ ಶಿಕ್ಷಕರನ್ನು ಆಯ್ಕೆ ಮಾಡಿ ಆಡಳಿತ ಮಂಡಳಿ ಶಿಫಾರಸು ಪತ್ರದೊಂದಿಗೆ ಅರ್ಜಿ ಸಲ್ಲಿಸಬೇಕಾಗಿದೆ. ಸೇವಾ ಹಿರಿತನ, ಉತ್ತಮ ಸೇವೆ ಸಲ್ಲಿಸಿರುವ ಕುರಿತು ಆಡಳಿತ ಮಂಡಳಿಗಳೇ ದೃಢೀಕರಿಸಿದ ಪತ್ರದೊಂದಿಗೆ ಅರ್ಜಿ ಸಲ್ಲಿಸಬೇಕು. ಶಾಲಾ ಆಡಳಿತ ಮಂಡಳಿಗಳ ಶಿಫಾರಸು ಪತ್ರದೊಂದಿಗೆ ಭಾವಚಿತ್ರ, ಪೂರ್ಣ ಮಾಹಿತಿಯನ್ನು ಸೆಪ್ಟೆಂಬರ್ 8ರೊಳಗೆ ಸಲ್ಲಿಸಬೇಕೆಂದರು. ಹೆಚ್ಚಿನ ಮಾಹಿತಿ ಹಾಗೂ ಪ್ರಶಸ್ತಿಗಳಿಗೆ ಅರ್ಜಿಗಳನ್ನು ರಾಜಾ ಶ್ರೀನಿವಾಸ್ ಜ್ಞಾನಗಂಗಾ ಪ್ರೌಢಶಾಲೆ, ಮಿಲ್ಟನ್ ವೆಂಕಟೇಶ್ ಮ್ಯಾಕ್ಸ್ವೆಲ್ ಶಾಲೆ, ಶೇಖರ್ ರಾಂಪುರಿ ಸೆಂಟ್ ಝೇವಿಯರ್ ಶಾಲೆ, ಸುರೇಶ್ ಗುರುಕುಲ ಶಾಲೆ, ಬಸವರಾಜ ಸ್ವಾಮಿ ಆಲ್ಕೂರು ಶ್ರೀ ಸುಗರೇಶ್ವರ ಶಾಲೆ, ಜಹಿರಾ ಬುತುಲ್ ಬೇಬಿ ಬರ್ಡ್ಸ್ ಶಾಲೆ, ಜುಬೇರ್ ಕಲಾಂ ಸ್ಕೂಲ್, ಮೊಹಸಿನ್ ಜಮಾಲ್ ಎಕ್ಸಲೆಂಟ್ ಶಾಲೆ ಇವರಿಗೆ ಸಲ್ಲಿಸಬೇಕೆಂದರು. ಇಲ್ಲಿ ನಾವು ಶಿಕ್ಷಕರನ್ನ ನಗರ ಹಾಗೂ ಗ್ರಾಮೀಣ ಭಾಗ ಸುಮಾರು ರಾಯಚೂರು ತಾಲೂಕಿನಲ್ಲಿ 150 ಖಾಸಗಿ ಶಾಲೆಗಳಿವೆ. ಆ 150 ಖಾಸಗಿ ಶಾಲೆಗೆ ಸಂಬಂಧಿಸಿದಂತೆ ಯಾವುದೇ ಶಿಕ್ಷಕರು ನಮ್ಮಲ್ಲಿ ಅರ್ಜಿ ಹಾಕಿದರೆ ಅವರಿಗೆ ಶಿಕ್ಷಕರ ಪ್ರಶಸ್ತಿಯನ್ನು ನಾವು ಕೊಡುತ್ತೇವೆ. ಇಲ್ಲಿ ಮಾನದಂಡಗಳು ಏನಂತಂದರೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರ ಉತ್ತಮ ಸೇವೆ, ಸೇವಾ ಹಿರಿತನ ಮತ್ತು ಸಂಸ್ಥೆಯ ಮೇಲೆ ಆ ಶಿಕ್ಷಕರಿಗಿರ್ತಕ್ಕಂಥ ಗೌರವ
ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಬಹುದು. ಜೊತೆಗೆ ಕೆಲವೊಂದು ಶಾಲೆಗಳಲ್ಲಿ, ಕೆಲವೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಅಂತಿದೆ. ನಾವಿಲ್ಲಿ ವೆಟರ್ನಿಗೆ ಏನು ಮಾಡಿದ್ವಿ ಅಂತಂದ್ರೆ 1 to 7ಗೆ ಅಥವಾ 1 to 8ಗೆ ಒಬ್ಬ ಶಿಕ್ಷಕರಿಗೆ ಆ ವಿಭಾಗಕ್ಕೆ ಮತ್ತು ಪ್ರೌಢಶಾಲಾ ವಿಭಾಗಕ್ಕೆ ಒಬ್ಬರಂದ್ರೆ, ಅದು ಕನ್ನಡ ಮಾಧ್ಯಮಕ್ಕೆ ಇಬ್ಬರು ಕೊಡಬಹುದು, ಇಂಗ್ಲಿಷ್ ಮಾಧ್ಯಮಕ್ಕೆ ಸಹ ಇಬ್ಬರು ಕೊಡಬಹುದು. ಅಂದರೆ ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ 2 ವಿಭಾಗಗಳಿವೆ, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಇದೆ ಅಂತ. ಇಲ್ಲಿ ಉತ್ತಮ ಶಿಕ್ಷಕರ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಆಡಳಿತ ಮಂಡಳಿ ಇತ್ಯಾಗಿರುತ್ತದೆ. ಅವ್ರು ಏನು ನಿರ್ಣಯ ತೆಗೆದುಕೊಂಡಿರ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ. ಕಾರಣ ರಾಯಚೂರಿನಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರು ತಮ್ಮ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಸಭೆಯನ್ನು ಮಾಡಿ ಅತ್ಯುತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಇದೇ ದಿನಾಂಕ 8 ಸೋಮವಾರದ ಒಳಗಾಗಿ ಈ ಕೆಳಗೆ ಸೂಚಿಸಿರುವ ವಿವಿಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ತಮ್ಮ ಅರ್ಜಿಗಳನ್ನು ನೀಡಬೇಕಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ರಾಜಾ ಶ್ರೀನಿವಾಸ್ ಜ್ಞಾನಗಂಗಾ ಪ್ರೌಢಶಾಲೆ NGO ಕಾಲೇಜು ರಾಯಚೂರು, ಮಿಲ್ಟನ್ ವೆಂಕಟೇಶ್ ಮ್ಯಾಕ್ಸ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಡ್ಯಾಡಿ ಕಾಲೋನಿ ಮುಖ್ಯ ರಸ್ತೆ ರಾಯಚೂರು, ಶೇಖರ್ ರಾಂಪುರೆ ಸೆಂಟ್ ಝೇವಿಯರ್ ಸ್ಕೂಲ್ ವೆಸ್ಟ್ ಪೊಲೀಸ್ ಸ್ಟೇಷನ್ ಹಿಂದೆ ಸ್ಟೇಷನ್ ರಸ್ತೆ ರಾಯಚೂರು, ಸುರೇಶ್ ಗುರುಕುಲ ಶಾಲೆ ಒಳಮಂಗಲಿ ರೋಡ್ ರಾಯಚೂರು, ಬಸವರಾಜ್ ಅಂಕೂರ್ ಸ್ವಾಮಿ ಶ್ರೀ ಬಸವೇಶ್ವರ ಸುಗರೇಶ್ವರ ಶಾಲೆ ರಾಯಚೂರು, ಶ್ರೀಮತಿ ಜಹೀರಾ ಬತುಲ್ ಮೇಡಮ್ ಬೇಬಿ ಬರ್ಡ್ ಸ್ಕೂಲ್ ಎಲ್ವೇಸ್ ನಗರ ರಾಯಚೂರು, ಜುಬೇರ್ ಕಲಾಂ ಸ್ಕೂಲ್ ಆಶಾಪುರ್ ರೋಡ್ ರಾಜಮಾತಾ ರಸ್ತೆ ರಾಯಚೂರು ಮತ್ತು ಮೌಸಿನ್ ಜಮಾಲ್ ಎಕ್ಸಲೆಂಟ್ ಸ್ಕೂಲ್ ಪ್ಲೇ ಔಟ್ ಹಿಂಗಡೆ. ಇವರಿಗೆ ತಮ್ಮ ಅರ್ಜಿಯನ್ನು ದಿನಾಂಕ 8ನೇ ತಾರೀಕಿನೊಳಗೆ ನೀಡಲು ಮೂಲಕ ನಾನು ತಮ್ಮ ಮೂಲಕ ವಿನಂತಿಸುತ್ತೇನೆ. ಈ ಸಂದರ್ಭದಲ್ಲಿ ವಿಜ್ಞಾನ ವೆಂಕಟೇಶ್, ಅಬ್ದುಲ್ ಹೈ ಫಿರೋಜ್, ಮಿಲ್ಟನ್ ವೆಂಕಟೇಶ್, ಶೇಖರ್ ರಾಂಪುರಿ, ಬಸವರಾಜ ಸ್ವಾಮಿ ಆಲ್ಕೂರು, ಮಲ್ಲೇಶ್ ಇದ್ದರು. ಭೂರಹಿತ ಪರಿಶಿಷ್ಟ ಜಾತಿ ಜನರಿಗೆ ಸರ್ಕಾರ ಮಂಜೂರು ಮಾಡಿದ ಭೂಮಿಯಲ್ಲಿ ಮಸ್ಕಿ ಪುರಸಭೆ ಘನತ್ಯಾಜ್ಯ ವಿಲೇವಾರಿ ಮಾಡಲು ವಶಪಡಿಸಿಕೊಂಡಿರುವುದು ಕಾನೂನು ವಿರೋಧ ನಡೆಯಾಗಿದ್ದು ಕೂಡಲೇ ರದ್ದುಪಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮರಳಿ ಆಗ್ರಹಿಸಿದರು. ಭೂರಹಿತ ಪರಿಶಿಷ್ಟ ಜಾತಿ ಜನರಿಗೆ ಸರ್ಕಾರ ಮಂಜೂರು ಮಾಡಿದ್ದ ಭೂಮಿಯಲ್ಲಿ ಮಸ್ಕಿ ಪುರಸಭೆ ಘನತ್ಯಾಜ್ಯ ವಿಲೇವಾರಿ ಮಾಡಲು ವಶಪಡಿಸಿಕೊಂಡಿರುವುದು ಕಾನೂನು ವಿರೋಧಿ ನಡೆಯಾಗಿದ್ದು ಕೂಡಲೇ ರದ್ದುಪಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮರಳಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಸ್ಕಿ ಹೋಬಳಿಯ ಮಧ್ಯರಾಳ ಗ್ರಾಮದ ಸರ್ಕಾರಿ ಜಮೀನು ಸರ್ವೆ ನಂಬರ್ 93ರಲ್ಲಿ 132 ಎಕರೆ 16 ಗುಂಟೆ ನಾರಾಯಣ ಭೂಮಿಯನ್ನು 3 ಹಂತದಲ್ಲಿ ಸರ್ಕಾರ ಭೂರಹಿತ ದಲಿತ ಕುಟುಂಬಗಳಿಗೆ ಹಂಚಿಕೆ ಮಾಡಿತ್ತು. 38 ಕುಟುಂಬಗಳು ಭೂಮಿಯನ್ನು ಸಾಗುವಳಿ ಮಾಡುತ್ತಾ ಬಂದಿವೆ. 1970-71ರಲ್ಲಿ 5 ಜನರಿಗೆ, 1973-74ರಲ್ಲಿ 12 ಜನರಿಗೆ ಹಾಗೂ 1979-80ರಲ್ಲಿ 124 ಎಕರೆ ಭೂಮಿಯನ್ನು ಹಂಚಿಕೆ ಮಾಡಲಾಗಿದೆ. ಸರ್ಕಾರ ಮಂಜೂರು ಮಾಡಿದ ಭೂಮಿಯಲ್ಲಿ ಮಸ್ಕಿ ಪಟ್ಟಣದಿಂದ 20 ಕಿಲೋಮೀಟರ್ ದೂರದಲ್ಲಿ ಕಸ ಹಾಕುವ ಸ್ಥಳಕ್ಕೆ ರೈತರ ಭೂಮಿ ಪಡೆಯಲು ಮಸ್ಕಿ ತಹಸೀಲ್ದಾರರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಂದಾಗಿದ್ದಾರೆ. ಲಕ್ಷ್ಮ್ಯ ತಂದ್ಯ ಜಗನ್ಯ ಅಡವಿ ಬಾವಿ ತಾಂಡ ಇವರಿಗೆ 4 ಎಕರೆ ಭೂಮಿ 1970ರಲ್ಲಿ ಭೂಮಿ ಮಂಜೂರಿ ಮಾಡಿದ ಭೂಮಿಯಲ್ಲಿ ತ್ಯಾಜ್ಯ ಹಾಕಲಾಗುತ್ತಿದೆ. ಬಿತ್ತನೆ ಮಾಡಿ ಉಳುಮೆ ಮಾಡುತ್ತಿರುವ ಕುಟುಂಬಗಳು ಬೀದಿಗೆ ಬರುವಂತಾಗಿದೆ. ಮಸ್ಕಿ ಪಟ್ಟಣ ಕಸವನ್ನು ಪಟ್ಟಣದ ಬಳಿ ವ್ಯವಸ್ಥೆ ಮಾಡಬೇಕಿತ್ತು. ಆದರೆ ಅಡವಿ ಬಾವಿ ತಾಂಡ, ಕಲಗಬೆಂಚಿ ತಾಂಡ, ಮ್ಯಾದರಾಳ, ಬೆನಕನಾಳ, ಗೊಲ್ಲರಹಟ್ಟಿ ಗ್ರಾಮಗಳ ಜನರಿಗೆ ತ್ಯಾಜ್ಯ ಸಂಗ್ರಹದಿಂದ ಆತಂಕ ಎದುರಾಗುವಂತಾಗಿದೆ. 20 ಕಿಲೋಮೀಟರ್ ದೂರದಲ್ಲಿ ತ್ಯಾಜ್ಯ ಸಂಗ್ರಹಿಸುವ ಸ್ಥಳ ಆಯ್ಕೆ ಮಾಡಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಕಾಂಗ್ರೆಸ್ ಸರ್ಕಾರ 1954-55ರಲ್ಲಿ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತಂದು ಉಳುಮೆ ಮಾಡುತ್ತಿದ್ದು ಅವರೇ ಭೂ ಮಾಲೀಕರು ಯೋಜನೆ ರೂಪಿಸಿ ಭೂಮಿ ಪಟ್ಟ ನೀಡಲಾಗಿತ್ತು. 1961-62ರಲ್ಲಿ ಕಾಂಗ್ರೆಸ್ ಸರ್ಕಾರವೇ ಗೇಣಿದಾರರು ಒಕ್ಕಲೆಬ್ಬಿಸುವುದನ್ನು ತಡೆಯಲಾಗಿತ್ತು. 1974-75ರಲ್ಲಿ ದೇವರಾಜು ಅರಸು ಸರ್ಕಾರ ಭೂ ಸುಧಾರಣಾ ಕಾಯ್ದೆ ಜಾರಿಗೊಳಿಸಿ ಹೆಚ್ಚುವರಿ ಭೂಮಿಯನ್ನು ವಶಪಡಿಸಿಕೊಂಡು ಭೂರಹಿತರಿಗೆ ನೀಡಲಾಯಿತು. ಆದರೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಭೂಮಿಯನ್ನು ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಹೆಸರಿಗೆ ಮಾತ್ರ ರೈತ ಪರವೆಂದು ಹೇಳುತ್ತಲೇ ರೈತರ ಭೂಮಿಯನ್ನು ಕಸಿದುಕೊಳ್ಳುವ ಕೆಲಸ ಮಾಡುತ್ತಿರುವುದು ಖಂಡನೀಯವೆಂದರು. ಈ ಕುರಿತು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ. ನಾಳೆಯಿಂದಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಪ್ರಾರಂಭಿಸಲಾಗುತ್ತದೆ. ಅಲ್ಲದೆ ಎಲ್ಲಾ ಬಾಧಿತ ಗ್ರಾಮಸ್ಥರೊಂದಿಗೆ ಭೂಮಿ ವಶಪಡಿಸಿಕೊಳ್ಳುವ ಹೋರಾಟ ನಡೆಸಲಾಗುತ್ತದೆ. ಪೊಲೀಸರು ರೈತರಿಗೆ ರಕ್ಷಣೆ ನೀಡಿ ಭೂಮಿ ಮರಳಿ ನೀಡಬೇಕು ಎಂದು ಆಗ್ರಹಿಸಿದರು.
1954-55ನೇ ಇಸ್ವಿಯಲ್ಲಿ ಭೂ ಸುವರ್ಣ ಕಾಯ್ದೆ ತಿದ್ದುಪಡಿ ತಂದು ರೈತರಿಗೆ ಭೂಮಿಯನ್ನು ಕೊಡಿಸುವಂತ ಕೆಲಸ ಆಗಿದೆ. ಅದೇ ರೀತಿ 1961-62ನೇ ಸಾಲಿನಲ್ಲಿ ಭೂ ಸುವರ್ಣ ಕಾಯ್ದೆ ಮತ್ತೊಂದು ಜಾರಿ ಮಾಡಿ ಯಾರು ಉಳಿಮೆಯನ್ನು ಮಾಡ್ತಾರ ಅವ್ರು ಮತ್ತೆ ಲಭಿಸಬಾರದು ಅಂತೇಳಿ ಕಾಯ್ದೆ ಜಾರಿ ತಂದರು. ಅದೇ ರೀತಿಯಾಗಿ 74-75ರಲ್ಲಿ ದೇವರಾಜ ಅರಸು ಅವರು ಇದೇ 3 ಸಲ ಕಾಯ್ದೆ ಜಾರಿ ತಂದು ಕಾಂಗ್ರೆಸ್ ಸರ್ಕಾರ. ಆ ಅವಧಿಯಲ್ಲಿ 70-71ನೇ ಇಸ್ವಿಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಸ್ಕಿ ಹೋಬಳಿಯ ನಾಗರಾಳ ಗ್ರಾಮದ ಸರ್ವೆ ನಂಬರ್ 93 ವಿಸ್ತೀರ್ಣ 132 ಎಕರೆ 16 ಗುಂಟೆ ಜಮೀನನ್ನ ಈ ಬಡ ಜನರಿಗೆ 3 ಹಂತದಲ್ಲಿ ಹಂಚಿಕೆ ಮಾಡ್ಯಾರ. ಮೊದಲನೇ ಹಂತದಲ್ಲಿ 1 ರಿಂದ 12 ಜನರಿಗೆ 50 ಎಕರೆ ಭೂಮಿಯನ್ನು ಹಂಚಿಕೆ ಮಾಡ್ಯಾರ. ಎರಡನೇ ಹಂತದಲ್ಲಿ ಅಂದ್ರ 74-75ರಲ್ಲಿ ಮೊದಲನೇ ಹಂತ 71-71ರಲ್ಲಿ 50 ಎಕರೆ ಹಂಚಿಕೆ ಮಾಡ್ಯಾರ 12 ಜನರಿಗೆ. ಎರಡನೇ ಹಂತದಲ್ಲಿ 6 ಜನರಿಗೆ 74-75 ಇಸ್ವಿಯಲ್ಲಿ 14 ಎಕರೆ 26 ಗುಂಟೆ ಜಮೀನು ಹಂಚಿಕೆ ಮಾಡ್ಯಾರ. ಮೂರನೇ ಹಂತದಲ್ಲಿ 20 ಜನರಿಗೆ ತಲಾ 3 ಎಕರೆ 60 ಎಕರೆ ಜಮೀನನ್ನ 79-80ನೇ ಇಸ್ವಿಯಲ್ಲಿ ಹಂಚಿಕೆ ಮಾಡಿದ್ದಾರೆ. ಈ ರೀತಿಯಾಗಿ ಭೂಮಿ ಹಂಚಿಕೆ ಮಾಡಿದ್ದನ್ನ ಇವತ್ತು ಮಸ್ಕಿ ಪಟ್ಟಣದ ಕಸವನ್ನ ಏನು ಮಸ್ಕಿ ಪುರಸಭೆ ಇದೆ, ಮಸ್ಕಿ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಮಸ್ಕಿ ತಾಲೂಕು ದಂಡಾಧಿಕಾರಿಗಳು ಸೇರಿಕೊಂಡು 20 ಕಿಲೋಮೀಟರ್ ದೂರ ಆಗುತ್ತೆ ಮಸ್ಕಿ ಊರು ಹಳ್ಳಿ. ಅಂದ್ರೆ 4-5 ಹಳ್ಳಿಗಳು ದಾಟಾದ ಹೋಗಲ್ಲಿ ದಾಟಾದ ಹೋಗಿ ಅಡಿಬಾಯಿ ತಾಂಡ, ಕಲಬೆಂಚಿ ತಾಂಡ, ಮ್ಯಾದನಾಳು ಮತ್ತು ಬೆರಗ್ನಾಳು, ಗೊಲ್ರಟ್ಟಿ ಸುತ್ತಮುತ್ತಲ ಗ್ರಾಮಗಳ ಮಧ್ಯದಲ್ಲಿ ತಂದು ಕಸ ಹಾಕುವಂತ ಇದೇ ಅನ್ಯಾಯ. ಮಸ್ಕಿ ಪಕ್ಕದಲ್ಲಿ ಸಾಕಷ್ಟು ಗುಡ್ಡಗಳಿರ್ತಾವೆಲ್ಲ ನೋಡಿರ್ತೀವಿ. ಸಾಕಷ್ಟು 100 ಎಕರೆ 1000 ಎಕರೆ ಜಮೀನಿದೆ ಮಸ್ಕಿ ಪಕ್ಕದಲ್ಲಿ. ಮಸ್ಕಿ ಕಸವನ್ನು ಮಸ್ಕಿಯಲ್ಲಿ ಹಾಕಬೇಕು ಹೊರತು ಹಳ್ಳಿಗಳಲ್ಲಿ ಹಾಕೋದ್ರಿಂದ ಅಲ್ಲೇ ತ್ಯಾಜ್ಯವಾಗೋದ್ರಿಂದ ಅಲ್ಲೇ ವಾತಾವರಣ ಕಲ್ಮಶಗೊಳಿಸ್ತಾ. ಅದೇ ರೀತಿಯಾಗಿ ಇದು ಸರ್ಕಾರದ ಭೂಮಿಯನ್ನ ಬಡ ರೈತರಿಗೆ ಅಂದ್ರೆ ದಲಿತರಿಗೆ ಅಂದ್ರೆ ಲಂಬಾಣಿ ಜನಾಂಗಕ್ಕೆ, ಮಾದಿಗ, ಚಲವಾದಿ, ನಾಯಕ ಸಮುದಾಯಗಳಿಗೆ ಭೂಮಿಯನ್ನು ಹಂಚಿಕೆ ಮಾಡಿದ. ಈ ಭೂಮಿಯನ್ನು ಹಂಚಿಕೆ ಮಾಡಿದ್ರಿಂದ ಇದನ್ನ ಹೋಗಿ ನಾವು ಕಸ ಹಾಕ್ತೀವಿ ಅಂತ ಹೇಳಿ 4 ಎಕರೆ ಭೂಮಿಯನ್ನ ಸರ್ 4 ಎಕರೆ ಇವ ಸರ್ ಬಿಡ್ತಾರೆ ಸರ್. ಎಷ್ಟು ವರ್ಷ ಆಯ್ತು ಈಗ ಮಾಡಿ ಸರ್? ಈ ವರ್ಷ ನಡೆದ ಸರ್, ಈ ಮನೆ ಸರ್ ಪ್ರಾರಂಭ ಸರ್. ಈಗ ಪ್ರಾರಂಭ ಮಾಡ ಸರ್ ಇಲ್ಲ ಸರ್ ಕಾಮಗಾರಿ ಪ್ರಾರಂಭ ಮಾಡಿದೆ ಅಂದ್ರೆ ಸರ್ ಹಂಗ ಸುತ್ತ ಸರ್. ಈಗ ಕಾಮಗಾರಿ ಪ್ರಾರಂಭ ಮಾಡಿದೆ ಸರ್. ಕಾಮಗಾರಿ ಕಡಿಬೇಕಂತ ನಮ್ಗೆ ಉಚಿತ ಕಾಮಗಾರಿ ಕೈಬೇಕು. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಿ ಅಲ್ಲಿ ಅವರಿಗೆ ತಿಳುವಳಿಕೆಯನ್ನು ನೀಡಿ ಇದನ್ನು ಕೈಬೇಕು. ಯಾಕಂದ್ರೆ ಬಡ ಜನರಿಗೆ ಹಂಚಿಕೆ ಹೌದು ಸರ್ ಇಲ್ಲ ಸರ್ ಅಂದ್ರು ಹೆಸರು ಸರ್ ಅಂದ್ರೆ ಇವ್ರು ಪಿತ್ರಾಧಿಕಾರಿ ಅದ ಭೂಮಿ ಬಂದ ಸರ್ ಅವರು ಹೆಸರು ಸಚ್ ಮೇಲೆ ಜಗನ್ ಅಂತ ಇತ್ತು ಸರ್ ಮೇಲೆ ಇತ್ತು ಸರ್ ಕಷ್ಟಪಾಣಿ ನಾವೇನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲೇ ಪಾಣಿಯಲ್ಲಿ 1 ರಿಂದ 12 ಜನರಿಗೆ 50 ಎಕರೆ ಭೂಮಿಯನ್ನ ಆದೇಶ ಪ್ರಕಾರ ಹಂಚಿಕೆ ಮಾಡ್ಯಾರ ಅಂತ ಹೇಳಿದ್ರು. ಇವರು 5ನೇ ಬಂದಂತ ಈ ಪಾಣಿ ಬರ್ತಾರೆ 12 ಏನು ಈ 12 ಜನರ ಲಿಸ್ಟ್ನಲ್ಲಿ ಉಳಿದಾರೆ. ಪ್ರಸ್ತುತ ಪಾಣಿ ಹಂಚಿಲ್ಲ ನೀವು ಅಂದ್ರೆ ಪೋಸ್ಟ್ ಆಗಿದೆ ಸರ್. ಇಲ್ಲಿ ಪ್ರಸ್ತುತ ಪಾಣಿ ಈಗ ಪ್ರಸ್ತುತ ಪಾಣಿ ಕೂಡ ಹೆಸರು ಇದೆ ಸರ್. ಪ್ರಸ್ತುತ ಪಾಣಿ ಕೂಡ ಸರ್ ಎಕರೆ ಗುಂಟೆ ನಿಲ್ಕು ಮಾಡ್ಯಾರ. ಎಕರೆ ಗುಂಟೆ 0 ಮಾಡ್ಯಾರ. ಈಗ ಎಲ್ಲರೂ ಅದು ಸರ್ ಹಂಚಿಕೆ ಮಾಡೋದು ಎಕರೆ ಗುಂಟೆ ಮೊದಲು ಪಾಣ್ಯ ಎಲ್ಲಿವರೆಗೆ 2000 0 ಮಾಡಿ ಎಷ್ಟು ವರ್ಷ? 3 ವರ್ಷ ಆಯ್ತು ಸರ್ 0 ಮಾಡಿ. ಅಂದ್ರೆ ಈ 0 ಮಾಡ್ಯಾರ ಒಂದು 3 ವರ್ಷ ಹಿಂದೆ 0 ಮಾಡ್ಯಾರ. ಈ 0 ಮಾಡ್ಯಾರ ಈಗ ಒಮ್ಮದ ಮೇಲೆ 0 ಮಾಡಿಕೊಂಡ್ರ ಅವ್ರ ಕೈ ಗೊತ್ತಾ. ಈಗ ಒಂದು 4-5 ತಿಂಗಳು 0 ಮಾಡಿಕೊಂಡ್ರ ಇವರು ಮುನ್ಸಿಪಾಲಿಟಿ ಸರ್. ಅದೇ ತಹಸೀಲ್ದಾರ್ ಅವರು ಮಾಡ್ಯಾರ ಸರ್. ತಹಸೀಲ್ದಾರ್ ಅವರು ಮಾಡ್ಯಾರ, ಮಸ್ಕಿ ತಹಸೀಲ್ದಾರ್ ಅವರು ಮಾಡ್ಯಾರ. ಹಿಂಗಾಗಿ ಈ ಭೂಮಿಯಲ್ಲಿ ಕೈ ಹಾಕೋದ್ ಬೇಡ ಅಂತ 3 ವರ್ಷ ಮಾಡಿಕೊಂಡು ಈಗ ಕೇಳಕ್ಕೆ 3 ವರ್ಷದಿಂದ ಗೊತ್ತಾಯ್ತಾ ನಿಮ್ಗೆ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಸರ್ ಈಗ ನಮ್ಮ ಗಮನ ಮಾಡಿ ಅಲ್ಲಿರೋದು ಹಂಗಿರೋದು ಯಾವಾಗ ಗೊತ್ತಾಯ್ತು ಸರ್? ಈಗ ಪಾಳೆ ಮೊನ್ನೆ ತರಿಸೋಣ ಸರ್, ತರಿಸಿದಾಗ ಗೊತ್ತಾಗಿದೆ. ಇಲ್ಲಿವರೆಗೆ ಪಾಳೆ ಇದ್ದು ಸರ್, ಹೆಸರು ಇದ್ದು ಆದ್ರೆ 0 ಮಾಡಿಕೊಂತ ಬಂದ್ರೆ ಈಗ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಮಯ್ಯ ಜವಳಗೇರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಪ್ಪ ದೇವಸ್ಕೂರು, ವೆಂಕಟೇಶ್ ರತ್ನಾಪುರ ಹಟ್ಟಿ, ಲಾಲ್ ಸಾಬ್ ನಾಡಗೌಡ, ಮಾನಯ್ಯ ಅಂಕುಶದೊಡ್ಡಿ, ಕಾಮಣ್ಣ, ಮಹದೇವಪ್ಪ, ಶಿವರಾಜ್, ನಾಗಪ್ಪ ಸೇರಿದಂತೆ ಸಂತ್ರಸ್ತ ರೈತರು ಇದ್ದರು. ರಾಜ್ಯದ ದಲಿತ ಮುಖ್ಯಮಂತ್ರಿ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ದಲಿತರ ಋಣ ತೀರಿಸಬೇಕೆಂದು ದಲಿತ ಚಳವಳಿ ಮಹಾಸಭಾ ರಾಜ್ಯಾಧ್ಯಕ್ಷ ಕೆಎಚ್ ಬಸವರಾಜ್ ಆಗ್ರಹಿಸಿದರು. ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ದಲಿತರ ಋಣ ತೀರಿಸಬೇಕೆಂದು ದಲಿತ ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷ ಎಚ್.ಕೆ. ಬಸವರಾಜ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 70 ವರ್ಷಗಳಿಂದ ದಲಿತರ ಸಮುದಾಯಗಳು
ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿದ್ದರೂ ಒಮ್ಮೆಯೂ ದಲಿತ ಸಿಎಂ ಮಾಡಲು ಮುಂದಾಗಲೇ ಇಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ ಪರಮೇಶ್ವರ್ ಸೇರಿದಂತೆ ಅನೇಕರು ಅರ್ಹ ಕಾಂಗ್ರೆಸ್ಸಿನಲ್ಲಿ ಇದ್ದಾರೆ. ಪಕ್ಷಕ್ಕೆ ನಿಷ್ಠರಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದರೂ ಒಂದು ಬಾರಿಯೂ ಅವಕಾಶ ನೀಡಲೇ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ 2 ಅವಧಿ, ಡಾಕ್ಟರ್ ಪರಮೇಶ್ವರ್ ಕೆಲಸ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪ, ಡಾಕ್ಟರ್ ಎಚ್ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಇದ್ದು ಮುಖ್ಯಮಂತ್ರಿಗಳನ್ನು ಮಾಡಬೇಕಿದೆ. ಸದ್ಯ ಸಮರ್ಥವಾಗಿದ್ದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಆದರೂ ಅವಕಾಶ ನೀಡಬೇಕು. ಸಿಎಂ ಸ್ಥಾನ ಬದಲಾವಣೆ ಕುರಿತು ಚರ್ಚೆಗಳಾಗುತ್ತಿವೆ. ನಾವು ನಮ್ಮ ಹಕ್ಕು ಕೇಳುತ್ತಿದ್ದೇವೆ. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಹಂಚಿಕೆಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯವಾಗಿದ್ದು ಪ್ರತ್ಯೇಕ ಮೀಸಲು ನೀಡಬೇಕು. ಅಲ್ಲದೆ ಹೊಲೆಯ ಸಂಬಂಧಿತ ಜಾತಿಗಳಾದ ಬ್ಯಾಗರ್, ಹೊಲೆಯ ದಾಸರು ಸೇರಿದಂತೆ 4 ಉಪಪಂಗಡಗಳು ಅಲೆಮಾರಿ ಗುಂಪುಗಳಿಗೆ ಸೇರ್ಪಡೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಬಲಗೈ ಸಂಬಂಧಿತ ಜಾತಿಗೆ ಪಟ್ಟಿ ಸೇರಿಸಬೇಕೆಂದರು. 1.5 ಕೋಟಿಯಷ್ಟು ಸಮುದಾಯ ಜನರು ಇದ್ದು ರಾಜಕೀಯ ಪ್ರಾತಿನಿಧ್ಯ ಕೊರತೆ ಇದೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆಯವರು ಜಾತಿ ಮೀಸಲಾತಿ ಹೆಸರಿನಲ್ಲಿ ಅಧ್ಯಕ್ಷರಾಗಿಲ್ಲ. ಉಳಿದ ಸಮುದಾಯಗಳಿಗೆ ನೀಡಿದಂತೆ ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಲಾಗಿದೆ. ಮುಖ್ಯಮಂತ್ರಿಗಳನ್ನಾಗಿಸಲು ಕಾಂಗ್ರೆಸ್ ಮುಂದಾಗಬೇಕೆಂದರು. ಮೊನ್ನೆ ಈ ಹಿಂದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಮಾಡಿದೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಒಂದು ಸಣ್ಣ ಅದರಲ್ಲಿ ಮನವಿ ಏನಂದ್ರೆ, ಈ ರಾಜ್ಯದಲ್ಲಿ ಅಲೆಮಾರಿ ಸಮುದಾಯಗಳು ಏನಿದ್ದಾವೆ ಅತ್ಯಂತ ನಿಷ್ಕ್ರಿಯಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳು. ಅವರು ಮತ್ತು ನಾಗಮೋಹನ್ ದಾಸರವರ ವರದಿಯಲ್ಲಿ ಎ ವರ್ಗೀಕರಣದಲ್ಲಿ ಇಟ್ಟು 1% ಇಟ್ಟಿದ್ರು ಅವರಿಗೆ. ಅದನ್ನು ಹಂಗೆ ಮುಂದುವರಿಸಿದ್ರೆ ಚೆನ್ನಾಗಿತ್ತು. ಮುಂದುವರಿಸಬೇಕಂತ ಹೇಳಿ ನಮ್ಮ ಸಮುದಾಯ ಒತ್ತಾಯ ಮಾಡುತ್ತೆ. ಈಗ ಅವ್ರನ್ನ ಸಿ ವರ್ಗದಲ್ಲಿ ಸೇರಿಸಿದ್ದಾರೆ. ಸಿ ವರ್ಗದಲ್ಲಿ ಸೇರಿಸ್ರಿ ಅಥವಾ ಬಿದಲ್ಲಿ ಸೇರಿಸಿ ಅಥವಾ ಎದಲ್ಲಿ ಸೇರಿಸಿದ್ರೆ ಅವರು ನಮ್ಮೆಲ್ಲರ ಜೊತೆಗೆ ಪೈಪೋಟಿ ಮಾಡುವಷ್ಟು ಸಮರ್ಥರಿಲ್ಲ. ಹಾಗಾಗಿ ಸಪರೇಟು ಅವರಿಗೆ 1% ಮೀಸಲಾತಿಯನ್ನು ರಿಸರ್ವ್ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇನ್ನೊಂದು, ನಾವು ಈ ರಾಜ್ಯದಿಂದ ಸ್ಥಳೀಯವಾಗಿ 2-3 ಜಿಲ್ಲೆಗಳಲ್ಲಿ ಒಂದು 4 ಜನ ಸಮುದಾಯಗಳು, ಬ್ಯಾಗರು, ಮಾಲದಾಸರು, ವಲಯದಾಸರು, ಚೆನ್ನದಾಸರು, ಈ 4 ಸಮುದಾಯಗಳು ವಲಯ ಗುಂಪಿಗೆ ಸಂಬಂಧಪಟ್ಟಂತ ಜಾತಿಗಳು. ಈ ಸಂಬಂಧಪಟ್ಟಂತೆ ನಾವು ಸನ್ಮಾನ್ಯ ನಾಗಮೋಹನ್ ದಾಸರವರಿಗೆ ಮನವಿ ಮಾಡಿದ್ವಿ. ಈ 4 ಜಾತಿಯನ್ನ ವಲಯ ಸಂಬಂಧಿತ ಗುಂಪುಗಳಿಗೆ ಸೇರಿಸಿ ಅಂತ ಹೇಳಿ ಮನವಿ ಕೊಟ್ಟಿದ್ವಿ. ಅವತ್ತ ಮನವರಿಕೆಯನ್ನು ಮಾಡಿಕೊಟ್ಟಿದ್ವಿ. ಆದರೂ ಸಹ ಇಲ್ಲ ಒಂದು ಕಡೆ ಅದು ಅಲೆಮಾರಿ ಸಮುದಾಯಗಳ ಜೊತೆ ಸೇರಿಸಿಬಿಟ್ಟಿದೆ. ಅದು ಮುಂಬರುವ ದಿನಮಾನಗಳಲ್ಲಿ, ಯಾಕಂದ್ರೆ ಈ ವರ್ಗೀಕರಣ ಏನಿದೆಯಲ್ಲ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಕಾಲಕಾಲಕ್ಕೆ ತಿದ್ದುಪಡಿಗೆ ಒಳಗಾಗುವ ಅವಕಾಶ ಮಾಡಿಕೊಟ್ಟು ರಾಷ್ಟ್ರೀಯ ಜನಗಣತಿಯ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಲು ಅವಕಾಶ ಕಲ್ಪಿಸಿ ಜಾತಿ ವರ್ಗೀಕರಣ ಮಾಡಿರುವುದರಿಂದ ತಿದ್ದುಪಡಿ ಅವಕಾಶ ಇರುವುದು. ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ದೂರದೃಷ್ಟಿ ನಾಯಕ ಅವರನ್ನು ಪರಿಗಣಿಸಿ. ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ಇಬ್ಬರು ಇದ್ದಾರೆ ಮಹನೀಯರು. ರಾಷ್ಟ್ರ ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಕೆಎಚ್ ಮುನಿಯಪ್ಪ ಇದ್ದಾರೆ. ಅವರಿಂದ ನಾಯಕರು ಬೇಕಾ? ಅವನಾದ್ರೂ ಮಾಡಿ 5 ಜನದಲ್ಲಿ ದಲಿತರಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಪಕ್ಷ ದಲಿತರ ಋಣ ತೀರಿಸಿಕೊಡಿ. ಒಂದು ವೇಳೆ ನೀವು ಈ ಸಂದರ್ಭದಲ್ಲಿ ಅವ್ರು ಪರಿಗಣಿಸಲಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ರಾಜ್ಯದಲ್ಲಿ ಈ ದಲಿತ ಸಮುದಾಯ ಜಾಗೃತಗೊಂಡಿದೆ. ನಮ್ಮ ಹಕ್ಕನ್ನು ನಾವು ಕೇಳೇ ಕೇಳ್ತೀವಿ. ಒಂದು ಅದಕ್ಕೂ ಸ್ಪಂದನೆ ಮಾಡಲಿದ್ರೆ ಈ ಸಮುದಾಯಗಳು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಾಗಲಿ ದಿನಮಾನಗಳಲ್ಲಾಗಲಿ ತಕ್ಕ ಪಾಠವನ್ನು ಗಳಿಸಲು ಈ ಸಮುದಾಯ ಸಿದ್ಧವಿದೆ. ಅದಕ್ಕೆ ಅವಕಾಶ ಕೊಡದಂಗೆ ಈ ನಮ್ಮ ದಲಿತ ನಾಯಕರುಗಳಲ್ಲಿ ಯಾರೊಬ್ಬರನ್ನು ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ಮನವಿಯನ್ನು ನಾನು ಕಾಂಗ್ರೆಸ್ ವರಿಷ್ಠ ಮಂಡಳಿಗೆ ನಾನು ಒತ್ತಾಯ ಮಾಡ್ತೀನಿ, ಅವರನ್ನು ಅಗ್ರಹಪಡಿಸ್ತೀನಿ. ಈ ಕಲ್ಯಾಣ ಕರ್ನಾಟಕ ಭಾರತದಲ್ಲಿ ಖರ್ಗೆ ಅವರು ಎಷ್ಟು ವರ್ಷಗಳ ಕಾಲಕ್ಕೆ ವರ್ಕ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕವನ್ನ ಎಲ್ಲ ಹಂತದಲ್ಲೂ ಅಭಿವೃದ್ಧಿ ಪತ್ರ ತಗೊಂಡೋಗಿದ್ದಾರೆ. ಗುಲ್ಬರ್ಗ ಇವತ್ತು ನೋಡಿ ಯಾವ ಸ್ಕೀಮ್ಗಳಿಲ್ಲ ಮಾಡಿದ್ದಾರೆ. ರಾಜಕಾರಣಕ್ಕೆ ಹೋದ್ರು. ಅವ್ರ ಮಗ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಡೈನಮಿಕ್ ಪೊಲಿಟಿಷಿಯನ್, ನಾವು ಬುದ್ಧಿವಂತ ಅಗ್ರೆಸಿವ್ ರಾಜಕಾರಣಿಗಳು. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಸಹ ಈ ದೇಶದಲ್ಲಿ ಉತ್ತಮ ನಾಯಕತ್ವನ ರಾಜ್ಯದಲ್ಲಿ ಹೊಂದಿರತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿದರು. ಅದರಿಂದ ಕಾಂಗ್ರೆಸ್ ಪಕ್ಷ
ದಲಿತರನ್ನು ನಿರ್ಲಕ್ಷ್ಯ ಮಾಡಿದಿರುವುದವರೆಗೆ ಮುಂದೆ ಮಾಡಬೇಕು. ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ ಸಹಜವಾಗಿ. ಈ ಸಂದರ್ಭದಲ್ಲಿ ರಾಜ್ಯ ಮುಖಂಡರುಗಳಾದ ಎಚ್.ಸಿ. ನಿರಂಜನಮೂರ್ತಿ, ಸಿ. ನಾರಾಯಣಸ್ವಾಮಿ, ಎಂಸಿ ಓಂಕಾರಪ್ಪ, ಡಿ. ವೆಂಕಟರಮಣಪ್ಪ, ಕೆಇ. ಕುಮಾರ್, ಶೇಖರ್ ರಾಂಪುರ್, ಮಾರೆಪ್ಪ, ವಿನೋದ್ ಸಾಗರ್, ಬಿಕೆ ಬಾಬು, ಗುರುಮೂರ್ತಿ, ತಾಯಪ್ಪ ಇತರರು. ಈಗ ಜಾಹೀರಾತು. ಸಮಾಜ ಸೇವಕ, ಪ್ರಜೆಗಳ ಬಂಧು, ಕೊಡುಗೈ ದಾನಿ, ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಕೆ. ರಾಜೇಶ್ ಕ್ರಾಂತಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಶ್ರೀ ಸಾಯಿ ಬಾಬಾ ಧ್ಯಾನ ಮಂದಿರ ಸಂಸ್ಥಾಪಕರು, ಆರ್.ಜೆ. ಹನುಮಂತು ನಾಯಕ್, ಸೈಯದ್ ಹಕೀಲ್, ರಾಜೇಶ್, ಶಿವರಾಮ್, ಅಭಿಮಾನಿಗಳು ಹಾಗೂ ಯುವಕರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ವಿವಿಧೆಡೆ ಗಜಾನನ ಸಮಿತಿ ವತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶೋತ್ಸವ 5ನೇ ದಿನದ ರವಿವಾರದಂದು ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ನಡೆಸಿ ಗಣೇಶ ಮೂರ್ತಿಗಳನ್ನು ಸೋಮವಾರ ಮಧ್ಯಾಹ್ನದವರೆಗೆ ವಿಸರ್ಜಿಸಲಾಯಿತು. ನಗರದಲ್ಲಿ ವಿವಿಧೆಡೆ ಗಜಾನನ ಸಮಿತಿ ವತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶೋತ್ಸವ 5ನೇ ದಿನದ ರವಿವಾರದಂದು ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ನಡೆಸಿ ಗಣೇಶ ಮೂರ್ತಿಗಳನ್ನು ಸೋಮವಾರ ಮಧ್ಯಾಹ್ನದವರೆಗೆ ವಿಸರ್ಜನೆ ಮಾಡಲಾಯಿತು. ನಗರದ ಒಟ್ಟು 127 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. 5ನೇ ದಿನದ ಗಣೇಶ ವಿಸರ್ಜನೆ ಅಂಗವಾಗಿ ರವಿವಾರ ಸಂಜೆಯಿಂದಲೇ ಪೂಜೆ ಸಲ್ಲಿಸಿ ಪ್ರಸಾದ ವಿತರಿಸಲಾಯಿತು. ನಗರದಲ್ಲಿ ಪ್ರಮುಖ ಬಡಾವಣೆಗಳಲ್ಲಿ ಪ್ರತಿಷ್ಠಾಪಿಸಿದ್ದ ಬೃಹತ್ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಡಿಜೆ ನಿಷೇಧಿಸಿದ್ದರು. ಗಣೇಶ ಮಂಡಳಿಗಳು ಡಿಜೆ ಹಾಕಿ ನೃತ್ಯ ಪ್ರದರ್ಶನ ಮಾಡಿದರು. ಡಿಜೆಗಳಿಗೆ ಅಳವಡಿಸಿದ ವಿವಿಧ ಬಣ್ಣದ ಅಲಂಕಾರಿಕ ವಿದ್ಯುತ್ ದೀಪಗಳನ್ನು ಅಳವಡಿಸಿ ವಿವಿಧ ಹಾಡುಗಳಿಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಮಕ್ಕಳು, ಮಹಿಳೆಯರು, ಯುವಕರು ಡಿಜೆ ಹಾಡಿಗೆ ನೃತ್ಯ ಪ್ರದರ್ಶನ ಮಾಡಿ ಸಂಭ್ರಮಿಸಿದರು. ಗಣೇಶ ವಿಸರ್ಜನೆಗಾಗಿ ಮಹಾನಗರ ಪಾಲಿಕೆ ವತಿಯಿಂದ ಕ್ರೇನ್ಗಳ ವ್ಯವಸ್ಥೆ ಮಾಡಿದ್ದು, ಸರತಿ ಸಾಲಿನಲ್ಲಿ ನಿಲ್ಲಿಸಿದ ಗಣೇಶ ಮೂರ್ತಿಗಳಿಗೆ ಖಾಸಬಾವಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಪಿಒಪಿ ಗಣೇಶ ಮೂರ್ತಿಗಳ ನಿಷೇಧಿಸಲಾಗಿದ್ದರೂ ಸಾಕಷ್ಟು ಸಂಖ್ಯೆಯಲ್ಲಿ ಪಿಒಪಿ ಗಣೇಶ ಮೂರ್ತಿಗಳು ಕಂಡು ಬಂದಿದ್ದು, ವಿಸರ್ಜನೆ ಮಾಡಿದ ಗಣೇಶ ಮೂರ್ತಿಗಳು ಕೆಲವು ಮೂರ್ತಿಗಳು ತೇಲುತ್ತಿದ್ದವು. ಬೃಹತ್ ಗಾತ್ರದ ಗಣೇಶ ಮೂರ್ತಿಗಳು ವಿಸರ್ಜನೆಗೆ ಒಂದೇ ಕಡೆಗೆ ವ್ಯವಸ್ಥೆ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದು, ಇದರಿಂದಾಗಿ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು. ಗಣೇಶ ಮೂರ್ತಿಗಳನ್ನು ಟ್ರ್ಯಾಕ್ಟರ್ನಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲಿಸಿದ್ದರಿಂದ ಟ್ರಾಫಿಕ್ ಸಮಸ್ಯೆಯಾಯಿತು. ಗಣೇಶ ಮೂರ್ತಿಗಳ ವಿಸರ್ಜನೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. 5ನೇ ದಿನದಲ್ಲಿ ಒಟ್ಟು 127 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಡಿವೈಎಸ್ಪಿ ಶಾಂತವೀರ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು ರಾತ್ರಿ ಇಡೀ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು. ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಇವರ ಹುಟ್ಟುಹಬ್ಬವನ್ನು ರಿಮ್ಸ್ ರೋಗಿಗಳೊಂದಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ ಆಚರಿಸಿಕೊಂಡದ್ದು ಸ್ವಾಗತಾರ್ಹವಾಗಿದೆ ಎಂದು ಸಾಯಿ ದಯಾನಂದ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆತೂರಿ ಹೇಳಿದರು. ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಇವರ ಹುಟ್ಟುಹಬ್ಬವನ್ನು ರಿಮ್ಸ್ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ ಆಚರಿಸಿಕೊಂಡಿರುವುದು ಸ್ವಾಗತಾರ್ಹವಾಗಿದೆ ಎಂದು ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಹೇಳಿದರು. ಅವರು ಇಂದು ಹುಟ್ಟುಹಬ್ಬದ ಅಂಗವಾಗಿ ರಿಮ್ಸ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿ ಮಾತನಾಡಿದರು. ಹುಟ್ಟುಹಬ್ಬವನ್ನು ಆಡಂಬರದಿಂದ ಆಚರಿಸಿಕೊಳ್ಳುವ ಪ್ರಸ್ತುತ ದಿನಗಳಲ್ಲಿ ಸರಳವಾಗಿ ಸಂಕಷ್ಟದಲ್ಲಿ ಇರುವವರೊಂದಿಗೆ ಆಚರಿಸಿಕೊಳ್ಳುವುದು ಮಾದರಿಯ ಕೆಲಸ ಎಂದು ಶುಭ ಹಾರೈಸಿದರು.
ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ಇಂದು ಅತ್ಯಂತ ಶುಭ ದಿನ. ನನ್ನ ಆತ್ಮೀಯ ಸಹೋದರ ಸಾಯಿಬಾಬಾ ಪರಮ ಭಕ್ತರು, ಬಸವಣ್ಣ ತತ್ವ ಪಾಲಕರು, ಸಮಾಜ ಸೇವಕರು ಶ್ರೀ ರಾಜೇಶ್ ಕ್ರಾಂತಿ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಅತಿ ಸರಳವಾಗಿ ಯಾವುದೇ ಆಡಂಬರ ಇಲ್ಲದೆ ಅದನ್ನು ಎಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ, ಒಬ್ಬ ರೋಗಿಗಳ ಜೊತೆಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ನರಳುತ್ತಿರುವಂತಹ ರೋಗಿಗಳ ಜೊತೆಗೆ ಅವರ ಹುಟ್ಟುಹಬ್ಬ, ಅವರ ಸಂತೋಷವನ್ನು ಇಲ್ಲಿ ಆ ವೃದ್ಧರು ಮತ್ತು ಪೇಷಂಟ್ಗಳ ಜೊತೆಗೆ ಹಂಚಿಕೊಂಡು ಅವರಿಗೆ ಉಪಹಾರ ಮತ್ತು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಇಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡಿದ್ದು ಭಾಳ ಸಂತೋಷವಾಗಿದೆ. ಅದಕ್ಕಾಗಿ ನಾನು ಅವರ ಹುಟ್ಟುಹಬ್ಬ ಆಚರಣೆ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ ನಂತರ ಇಲ್ಲಿ ಬಂದು ಭಾಳ ಸಂತೋಷ ಆಯಿತು. ಇಲ್ಲಾಂದರೆ ಎಲ್ಲೋ ಕೇಕ್ ಕಟ್ ಮಾಡಿ ಎಲ್ಲ ಆಡಂಬರದಿಂದ ಮಾಡೋದಕ್ಕಿಂತ ಇಂಥ ಒಂದು ಸ್ಥಳದಲ್ಲಿ ಮಾಡಿದರೆ ಆ ಭಗವಂತ ಇಂಥವ್ರ ಒಳಗಡೆನೇ ಇರ್ತಾನೆ. ಇವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ರಾಜೇಶ್ ಅವರ ಮೇಲೆ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಮತ್ತು ಹೋರಾಟದ ಜೀವನ ಯಶಸ್ವಿಯಾಗಿ ಸಾಗಲಿ ಎಂದು ಪ್ರಾರ್ಥಿಸುತ್ತೆ. ನಮ್ಮ ಸಾಯಿ ಮಂದಿರದ ವತಿಯಿಂದ ಹಾಗೂ ಎಲ್ಲ ನಮ್ಮ ಅವರ ಈ ಕೈನಿಂದ ಪಡ್ಕೊಂಡು ನಮಗೊಂದು ಸೌಭಾಗ್ಯ. ಈಗ ಇವತ್ತು ನಮ್ಮ ಈ ಎಲ್ಲ ರೋಗಿಗಳನ್ನು ನೋಡಿ ಅವರಿಗೆಲ್ಲ ಹಂಚುವ ಒಂದು ನಮಗೊಂದು ಸೌಭಾಗ್ಯ ಸಿಕ್ಕಿದೆ. ಇದ್ರ ಜೊತೆಗೆ ನನ್ನ ಆತ್ಮೀಯ ಸಹೋದರ ಬಬ್ಲು ಮತ್ತು ಅಖಿಲ್ ಇಮ್ತಿಯಾಜ್ ಅವ್ರನ್ನೂ ಪಾಲ್ಗೊಂಡಿದ್ದಾರೆ. ಭಾಳ ಧನ್ಯವಾದ. ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಅಭಿಮಾನಿಗಳಾಗಿ ಸ್ವಂತ ಮನಸ್ಸಿನಿಂದ ಅವ್ರ ಕೈಗೂಡಿಸಿದ್ದೀವಿ. ಸುಮಾರು ನಾನು ಏನು ಹೇಳೋದಂದರೆ, ಅವ್ರ ಜೊತೆ ನನಗೆ 25-26 ವರ್ಷದ ನಾವು ಒಡನಾಡ್ತಿದ್ದೆ. ಅವ್ರು ಏನಂತಂದರೆ, ಕೊರೋನಾ ಸಂದರ್ಭದಲ್ಲಿ ಸಹ ಅವ್ರು ಎಂಥ ಕೆಲಸ ಮಾಡಿದ್ರೆ ಸುಮಾರು 4,000 ಕಿಟ್ಗಳನ್ನು ಮನೆಗೆ ಹೋಗಿ ಹಂಚಿದ್ರು. ಯಾವುದೇ ಭಯ ಇಲ್ಲದೆ ಅಥವಾ ಮಾಸ್ಕ್ ಇಲ್ಲದೆ, ಸ್ವಯಂ ಪ್ರೇರಿತರಾಗಿ, ಯಾವುದೇ ಅವರಿಗೆ ಸಹಾಯ ಇಲ್ಲದೆ ಸ್ವಂತ ಶಕ್ತಿಯಿಂದ ಸುಮಾರು 4,000 ಕಿಟ್ಗಳನ್ನು ಮನೆಗೆ ಹೋಗಿ ಅವರ ಮನೆ ಬಾಗಿಲುಗಳಿಗೆ ಹಂಚಿದ್ರು. ಇದರಿಂದ ನಾವೇನಾಗಲ್ಲ, ಇವತ್ತಿನ ದಿನ ಎಲ್ಲ ಅಭಿಮಾನಿಗಳು ಅವರಿಗೆ ಮೆಚ್ಚಿಗೆ ಜನ್ಮದಿನ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರಕ್ಕೆ ನಾವೆಲ್ಲ ಸ್ವಂತ ಮನಸ್ಸಿಂದ ಬಂದಿದ್ವಿ. ಇಂಥ ವ್ಯಕ್ತಿ ಸಮಾಜದಲ್ಲಿ ಬೆಳಿಬೇಕು. ಇದರಿಂದ ಬೇರೆ ಎಲ್ಲ ವ್ಯಕ್ತಿಗಳಿಗೆ ಒಂದು ಮಾದರಿ ಅಂತ ನಾನು ಇವತ್ತು ಬಹಳ ಸಂತೋಷದಿಂದ ಹೇಳ ಬಯಸ್ತೀನಿ. ರಾಜೇಶ್ ಕುಮಾರ್ ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ. ಇನ್ನು ನಮ್ಮಂಥ ಬಡವರು ಅಥವಾ ಇನ್ನು ಅನೇಕ ಬಡವರು ಸೇವೆ ಮಾಡೋಂಥ ಅವರ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು. ರಾಜೇಶ್ ಕುಮಾರ್ ಮಾತನಾಡಿ 49ನೇ ಹುಟ್ಟುಹಬ್ಬವನ್ನು ಸ್ನೇಹಿತರು ರೋಗಿಗಳೊಂದಿಗೆ ಆಚರಿಸಲು ನಿರ್ಧರಿಸಿದ್ದಾರೆ. ರೋಗಿಗಳು ಹಾಗೂ ಲಲಿತಾ ವೃದ್ಧಾಪ್ಯ ಕೇಂದ್ರದಲ್ಲಿ ಅನ್ನದಾನ ಮೂಲಕ ಆಚರಿಸಲಾಗುತ್ತಿದೆ. ಜನರ ನೋವು ನಲಿವುಗಳಿಗೆ ಸ್ಪಂದಿಸಿ ಕೆಲಸ ಮಾಡುವುದು ನಮ್ಮೆಲ್ಲರ ಕರ್ತವ್ಯವೆಂದರು. ಅಭಿಮಾನಿ ಮನ್ಸೂರ್ ಮಾತನಾಡಿ, ರಾಜೇಶ್ ಇವರು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಜನರಿಗೆ ನೆರವಿಗೆ ಧಾವಿಸಿ ಕೆಲಸ ಮಾಡುತ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅನೇಕರಿಗೆ ನೆರವು ನೀಡಿ ಕೆಲಸ ಮಾಡಿದ್ದಾರೆ. ಜನರ ಸಮಸ್ಯೆಗಳಿಗೆ ಮಿಡಿಯುವ ಮನಸ್ಸು ಅವರದ್ದು ಎಂದರು. ಹೋರಾಟ ಮಾಡಲಿಕ್ಕೆ 30 ವರ್ಷ ಅಧಿಕ ಆಗಿದೆ. ಇವತ್ತು ನನ್ನ ಅಭಿಮಾನಿ ಬಳಗದವರ ವತಿಯಿಂದ ಇವತ್ತು ನಮ್ಮ ರಿಮ್ಸ್ ಆಸ್ಪತ್ರೆಗೆ 49ನೇ ಹುಟ್ಟುಹಬ್ಬ ಅಂಗವಾಗಿ ಮತ್ತು ಹಣ್ಣು ಹಂಪಲ ಮತ್ತು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಸುಮಾರು 300 ಜನ ಅಧಿಕ ಜನರಿಗೆ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಆ ಭಗವಂತ ನಮಗೆ ಇದೇ ರೀತಿ ಶಕ್ತಿ ಕೊಡಲಿ, ಜನಸೇವೆ ಮಾಡಲು ಇನ್ನೂ ಆರೋಗ್ಯ ಕೊಡಲಿ ಭಗವಂತ ಅಂತಂತೇಳಿ ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಪ್ರೇಯರ್ ಮಾಡಿದ್ದಾರೆ. ಆ ಒಂದು ಪ್ರೇಯರ್ ಅಂಗವಾಗಿ ಇವತ್ತು ನಾವು ಸದಾ ಈ ಹಾಸ್ಪಿಟ್ಲ್ ಉಳಿವಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ಇವತ್ತು ಪೇಷಂಟ್ಗಳದ್ದು ಸಾಕಷ್ಟು ಕಷ್ಟಗಳನ್ನು ಕೇಳಿದ್ದೀವಿ. ಇವರಿಗೆ ನೆರವಾಗಲಿಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಆಸ್ಪತ್ರೆ ನಮ್ಮ ರಿಮ್ಸ್ ಆಸ್ಪತ್ರೆ ಇಲ್ಲಿ ವೈದ್ಯರು ಇಲ್ಲಿ ಎಲ್ಲ ಆಪರೇಷನ್ಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆ ಕೂಡ ಬಂತು. ಇಲ್ಲಿ ಡಾಕ್ಟರ್ ಅತಿ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಉನ್ನತ ಶಿಖರದಲ್ಲಿ ಈ ಆಸ್ಪತ್ರೆ ಚೆನ್ನಾಗಿರಲಿ ಅಂತಂತೇಳಿ ನಾವು ಹಾರೈಸ್ತಾ ಇದ್ದೇವೆ. ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷರಾಗಿದ್ದೀವಿ. ಅದರ ಜೊತೆಯಲ್ಲಿ ವಿದ್ಯಾರ್ಥಿ ಸಂಘಟನೆ ಕೂಡ ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಅಭಿಮಾನಿ ಬಳಗ ಭಾಳಷ್ಟು ಕಡೆ ಇನ್ನೂ ಲಲಿತ ವೃದ್ಧಾಶ್ರಮದಲ್ಲಿ ಹಾಗೂ ಮತ್ತು ಲೇಡೀಸ್ಗೆ ರಿಮೈಂಡ್ ಏನಾಗಿರ್ತಾರಲ್ಲ ರಿಮೈಂಡ್ ಅಂಥವ್ರಿಗೆ ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಇನ್ನೂ ಅನೇಕ ಕಡೆ ಹಳ್ಳಿಗಳಲ್ಲಿ ಕೂಡ ಒಂದು ವೃದ್ಧಾಶ್ರಮ ಬ್ಲೈಂಡ್ ಸ್ಕೂಲ್ಗಳಲ್ಲಿ ಕೂಡ ಇವತ್ತು ವಿತರಣೆ ಕಾರ್ಯಕ್ರಮ ನಮ್ಮ ಸ್ನೇಹಿತರ ಬಳಗದಿಂದ ಹಾಗೂ ಮತ್ತು ನನ್ನ ಅಭಿಮಾನಿ ಬಳಗದ ವತಿಯಿಂದ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ನನಗೆ ಅಣ್ಣ ತಮ್ಮರಿಗಿಂತ ಜಾಸ್ತಿಯಾಗಿ ಇವತ್ತು ನನ್ನ ಸ್ನೇಹಿತರು ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಕೂಡ ನನಗೆ ನಮ್ಮ ಸ್ನೇಹಿತರೇ ಕಾರಣ. ಇವತ್ತು ನಮ್ಮ ಸ್ನೇಹಿತರಿಂದ ನಾವು ಇಷ್ಟು ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಈ ಸೊಸೈಟಿಗಾಗಿ
ಈ ಜನಸೇವೆಗಾಗಿ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ನಾನು ಕೆಲಸ ಮಾಡ್ತೀನಿ ಅಂತ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನನ್ನ ಸ್ನೇಹಿತರಿಗೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಎಂ ಭದ್ರಣ್ಣ ಮಸರ್ಕಲ್, ರಾಮು, ಅಂಜಿ, ವೀರೇಶ್, ಶಿವರಾಮ್, ರಾಜು, ಶಿವು, ಬಸವರಾಜ್, ರಮೇಶ್ ನಾಯಕ್, ನಿತೀಶ್, ಪ್ರದೀಪ್, ಬಾಬು ಸೇರಿದಂತೆ ಅನೇಕರಿದ್ದರು. ರಾಯಚೂರು ನಗರದ ಪ್ರತಿಷ್ಠಿತ ಬಡಾವಣೆಯಾದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. 5 ದಿನಗಳ ಕಾಲ ಬಡಾವಣೆ ನಿವಾಸಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನಗರದ ಪ್ರತಿಷ್ಠಿತ ಬಡಾವಣೆಯಾದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. 5 ದಿನಗಳ ಕಾಲ ಬಡಾವಣೆಯ ನಿವಾಸಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಕುರ್ಚಿ ಆಟ, ಸ್ಪೂನ್ ಗೇಮ್ ಹಾಗೂ ಮಕ್ಕಳಿಂದ ನೃತ್ಯ ಸ್ಪರ್ಧೆಗಳು ನಡೆದವು. 5 ದಿನವೂ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ವಿಸರ್ಜನೆ ದಿನವಾದ ರವಿವಾರ ಸಂಜೆ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದ ಆಯೋಜಕರಿಗೆ ಸನ್ಮಾನಿಸಲಾಯಿತು. ಗಣೇಶನ ಲಡ್ಡು ಹರಾಜು ಕಾರ್ಯಕ್ರಮ ಮಾಡಲಾಯಿತು. ಬಳಿಕ ವಿಸರ್ಜನೆ ಕಾರ್ಯಕ್ರಮ ಆರಂಭಿಸಲಾಯಿತು. ಬಡಾವಣೆಯ ಮುಖಂಡರು, ನಿವಾಸಿಗಳು ಸಂಭ್ರಮಿಸಿದರು. ನಗರದ ಖಾಸ್ಬಾವಿಯಲ್ಲಿ ಗಣೇಶನ ಮೂರ್ತಿ ವಿಸರ್ಜನೆ ಮಾಡಲಾಯಿತು. ಸರ್ವಾಂಗಾಂಗಂ ಮಾನಂ ಸಮರ್ಪಯಾಮಿ. Spoon. Next, first prize Vishalakshi, second prize Kavya Jyoti Patil. ಬೈಕಿಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬೈಕ್ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಶಕ್ತಿನಗರ ವಿದ್ಯುತ್ ಸ್ಥಾವರದ ಮುಖ್ಯ ದ್ವಾರದ ಬಳಿ ಜರುಗಿದೆ. ಬೈಕಿಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ತಾಲೂಕಿನ ಶಕ್ತಿನಗರ ವಿದ್ಯುತ್ ಸ್ಥಾವರ ಮುಖ್ಯ ದ್ವಾರದ ಬಳಿ ನಡೆದಿದೆ. ಮೃತಪಟ್ಟಿರುವ ವ್ಯಕ್ತಿ ಶಕ್ತಿನಗರದ ಆರ್ಟಿಪಿಎಸ್ ನೌಕರ ಸೂಗಪ್ಪ 40 ಎಂದು ಗುರುತಿಸಲಾಗಿದೆ. ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಸೂಗಪ್ಪ ತಮ್ಮ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಹಿಂಬದಿಯಿಂದ ಬಂದ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಶಕ್ತಿನಗರ ಪೊಲೀಸ್ ಠಾಣೆ ಪಿಎಸ್ಐ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು ಸೂಗಪ್ಪ ಕಡೆಯವರು ಆರ್ಟಿಪಿಎಸ್ ಮುಂಭಾಗದ ರಸ್ತೆಯಲ್ಲಿ ಪ್ರತಿಭಟನೆ ನಡೆದಿದ್ದು, ಇದರಿಂದ ಹೈದರಾಬಾದಿಗೆ ಕಲ್ಪಿಸುವ ರಾಜ್ಯ ಹೆದ್ದಾರಿಯಾಗಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಸ್ಕಿಯಲ್ಲಿ ಸರ್ಕಾರ ಭೂ ರಹಿತರಿಗೆ ನೀಡಿದ್ದ ಭೂಮಿ ಕಸಿದುಕೊಂಡ ಅಧಿಕಾರಿಗಳು, ಶರಣಪ್ಪ ಮರಳಿ ಆರೋಪ. ದಲಿತರಿಗೆ ಕಾಂಗ್ರೆಸ್ ಪಕ್ಷ ಸಿಎಂ ಸ್ಥಾನ ನೀಡಿ ಋಣ ತೀರಿಸಲಿ, ಎಚ್ಕೆ ಬಸವರಾಜ್. ಸೆಪ್ಟೆಂಬರ್ 20ರಂದು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಶಿಕ್ಷಕರ ದಿನಾಚರಣೆ, ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ, ರಾಜಾ ಶ್ರೀನಿವಾಸ್. 5ನೇ ದಿನ ಗಣೇಶ ವಿಸರ್ಜನೆ ಶಾಂತಿಯುತ, ಅದ್ದೂರಿ ಮೆರವಣಿಗೆಯೊಂದಿಗೆ ವಿಸರ್ಜನೆ. ರಾಜೇಶ್ ಹುಟ್ಟುಹಬ್ಬ, ರಿಮ್ಸ್ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ, ಮಾದರಿ ಕಾರ್ಯ, ಸಾಯಿ ಕಿರಣ ಧ್ವನಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅದ್ದೂರಿಯ ಗಣೇಶೋತ್ಸವ. ಮತ್ತು ಶಕ್ತಿನಗರ ರಸ್ತೆಯಲ್ಲಿ ಅಪಘಾತ, ಓರ್ವ ವ್ಯಕ್ತಿಯ ಸಾವು. ಸಮಾಜ ಸೇವಕ, ಪ್ರಜೆಗಳ ಬಂಧು, ಕೊಡುಗೈ ದಾನಿ, ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಕೆ ರಾಜೇಶ್ ಕ್ರಾಂತಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಶ್ರೀ ಸಾಯಿ ಬಾಬಾ ಧ್ಯಾನ ಮಂದಿರ ಸಂಸ್ಥಾಪಕರು, ಆರ್ಜೆ ಹನುಮಂತು ನಾಯಕ್, ಸೈಯದ್ ಹಕೀಲ್, ರಾಜೇಶ್, ಶಿವರಾಮ್, ಅಭಿಮಾನಿಗಳು ಹಾಗೂ ಯುವಕರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,
Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್ ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್ ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.